ಇನ್ನು ಪರಿಷತ್ನಲ್ಲಿ ನಜೀರ್ ವಿಚಾರವಾಗಿ ತೀವ್ರ ಗದ್ದಲ ಉಂಟಾಗಿದೆ. ನಜೀರ್ದು ಪಾಕಿಸ್ತಾನದ ನಾಲಿಗೆಯ ಅಂತ ಸಿಟಿ ರವಿ ಹೇಳಿದ್ರು. ಸಿಟಿ ರವಿಗೆ ಕ್ಷಮೆಯಾಚನೆಗೆ ಸಭಾಪತಿಯವರು ಸೂಚನೆ ಕೊಟ್ಟಿದ್ದಾರೆ. ಸಿಟಿ ರವಿ ಅವರಿಗೆ ಕ್ಷಮೆ ಯಾಚಿಸಬೇಕು ಅಂತ ಸಭಾಪತಿಗಳು ಸೂಚನೆ ಕೊಟ್ಟರು. ಸಿಟಿ ರವಿ ಕ್ಷಮೆ ಕೇಳುವಂತೆ ಕಾಂಗ್ರೆಸ್ ಸದಸ್ಯರು ಆಗ್ರಹಿಸಿದ್ದಾರೆ. ಸಿಟಿ ರವಿ ಕ್ಷಮೆ ಯಾಚನೆಗೆ ಸೂಚಿಸ್ತಾ ಇದ್ದಂತೆ ಸದನದಲ್ಲಿ ಗದ್ದಲ ಉಂಟಾಗಿದೆ. ಮೊದಲು ನಜೀರ್ ಕೇಸ್ ಇತ್ಯರ್ಥ ಆಗಲಿ ಅಂತ ಬಿಜೆಪಿಯವರು ಹೇಳಿದ್ದಾರೆ. ಭಾರತದ ನಾಲಿಗೆ ಈ ರೀತಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೋ ಪಾಕಿಸ್ತಾನ ನಾಲಿಗೆ ಮಾತ್ರ ಈ ರೀತಿ ಮಾತನಾಡೋದಕ್ಕೆ ಸಾಧ್ಯ. ಸಿಟಿ ರವಿ ಅವರು ಆಡಿದ ಮಾತು ಸದನದಲ್ಲಿ ಸಭಾಪತಿ ಹೊರಟ್ಟಿಯವರು ಓದಿದ್ದಾರೆ. ನಾನು ನನ್ನ ಮಾತಿಗೆ ಬದ್ಧ ಅಂತ MLC ಸಿಟಿ ರವಿ ಅವರು ಈ ವೇಳೆ ಹೇಳಿದ್ದಾರೆ. ಅವರಿಗೆ ಕ್ಷಮೆಯಾಚನೆ ಮಾಡಬೇಕು ಅಂತ ಸೂಚನೆ ಕೊಟ್ಟರಲ್ಲ, ನಜೀರ್ ಅವರ ವಿಚಾರ ಏನಿದೆ ಆ ವಿಚಾರಕ್ಕೂ ಕೂಡ ಗದ್ದಲ ಉಂಟಾಗಿದೆ. ಇದರಲ್ಲಿ ಏನು ತಪ್ಪಿದೆ? ನನಗೆ ನಮ್ಮ ದೇಶದ ಆ ಪದವನ್ನು ಯಾರು ಮಾತಾಡಿದಾರೆ ಅದಕ್ಕೋಸ್ಕರ ದಾಸರು ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬಿದ್ದು ಬುದ್ಧಿಯ ಬಿಡು ನಾಲಿಗೆ ಅಂತ ವಿಚಾರವಿಲ್ಲದೆ ಪರರ ನಿಂದಿಸೋದಕ್ಕೆ ಚಾಚಿಕೊಂಡಿರುವ ನಾಲಿಗೆ ಅಂತ ಹೇಳಿರೋದು ಬಹುಶಃ ಇಂಥ ಎಲ್ಲ ಪರಿಸ್ಥಿತಿಯನ್ನು ಆಧರಿಸಿಯೇ ಹೇಳಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಸುಮ್ಮನೆ ಹೇಳಿಲ್ಲ. ನಾನೀಗ ಹೇಳಿರೋದು ಪ್ರಧಾನ ಮಂತ್ರಿಗಳನ್ನು ನಿಂದಿಸಿರೋರ ಬಗ್ಗೆ. ನಾನು ಈಗ ಅವ್ರು ಏನ್ ಹೇಳಕತ್ತಾರಲ್ಲ, ಈಗಲೂ ನನ್ನ ಮಾತು ಸೇಮ್ ಟು ಯು ಅಂತ ಹೇಳ್ತೇನೆ. ಆಚಾರವಿಲ್ಲದ ನಾಲಿಗೆ ಅಂತ ಏನ್ ಹೇಳಿದಾರಲ್ಲ, ಸೇಮ್ ಟು ಯು ಅಂದ್ರೆ ಪಾಕಿಸ್ತಾನ ಪರವಾಗಿ ಯಾಕೆ ಮಾತಾಡ್ತಾ ಇದ್ದೀವಿ? ಪಾಕಿಸ್ತಾನದ ನಾಲಿಗೆ ಅಂತ ಅವ್ರಿಗೂ ಹೇಳ್ತೇವೆ. ಪಾಕಿಸ್ತಾನದ ನಾಲಿಗೆಯನ್ನು ಸಮರ್ಥನೆ ಮಾಡೋ ಕೆಲಸವನ್ನ